ಬಿಎಂಟಿಸಿ ಬಸ್ನ ಹಿಂಬದಿ ಹಾವು ಪ್ರತ್ಯಕ್ಷವಾಗಿ ಪ್ರಯಾಣಿಕರು ಗಾಬರಿಗೊಂಡ ಘಟನೆ ನಡೆದಿದೆ. ಕೆಆರ್ ಮಾರ್ಕೆಟ್ ಟು ಕೆಆರ್ಪುರಂ ಮಾರ್ಗದ ಎಲೆಕ್ಟ್ರಿಕ್ ಬಸ್ನಲ್ಲಿ ಹಾವು ಸಿಲುಕಿದ್ದನ್ನ ಕ್ಯಾಂಟರ್ ಚಾಲಕ ಮೊದಲು ಗಮನಿಸಿದ್ದ. ಆತನ ಮಾಹಿತಿಯಂತೆ ಚಾಲಕ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದ. ನೇರವಾಗಿ ಡಿಪೋ 29ಕ್ಕೆ ಬಸ್ ಕೊಂಡೊಯ್ದಿದ್ದ. ಆದರೆ ಡಿಪೋ ಸಿಬ್ಬಂದಿ ಎಷ್ಟೇ ಹುಡುಕಿದ್ರೂ ಹಾವು ಮಾತ್ರ ಸಿಗಲಿಲ್ಲ. ಗಣೇಶ ಹಬ್ಬಕ್ಕೆ ಊರಿಗೆ ತೆರಳುವ ಪ್ರಯಾಣಿಕರಿಂದ ಖಾಸಗಿ ಬಸ್ನಲ್ಲಿ ಟಿಕೆಟ್ ಸಿಕ್ಕಾಪಟ್ಟೆ ಹೆಚ್ಚಿಸಲಾಗಿದೆ. ಎಷ್ಟೇ ದುಬಾರಿಯಾದ್ರೂ ಹಬ್ಬಕ್ಕಾಗಿ ಪ್ರಯಾಣಿಕರು ಊರಿನತ್ತ ತೆರಳುತ್ತಾ ಇರುವ ದೃಶ್ಯ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಕಂಡು ಬಂದಿತ್ತು. ಬೇರೆ ದಿನಗಳಲ್ಲಿ ಒಂದು ರೀತಿ ರೇಟ್ ಇದ್ರೆ ಈಗ ಹಬ್ಬದ ವೇಳೆ ಟಿಕೆಟ್ ದರ ಹೆಚ್ಚಿಸಿರೋದಕ್ಕೆ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಗೌರಿ ಗಣೇಶ ಹಬ್ಬಕ್ಕೆ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಮ್ಮ ಊರುಗಳಿಗೆ ತೆರಳಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆ ನಂತರ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಜನಜಂಗುಳಿ ಇತ್ತು. ಬೆಂಗಳೂರಿನಿಂದ ತೆರಳುವ ಎಲ್ಲ ಬಸ್ಗಳು ಫುಲ್ ರಶ್ ಆಗಿದ್ವು. ಸರ್ಕಾರಿ ಬಸ್ನಲ್ಲಿ ಸೀಟ್ಗಾಗಿ ಸ್ತ್ರೀಯರು ಮಕ್ಕಳು ಪರದಾಟ ನಡೆಸುವಂತಾಯಿತು. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಜನ ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ರಿಂದ ಬೆಂಗಳೂರು ನಗರದ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕೆಆರ್ಪುರಂನ ಐಟಿಐ ಗೇಟ್ ಬಳಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಆನಂದರಾವ್ ಸರ್ಕಲ್ ಬಳಿ ಸಹ ಅದೇ ಪರಿಸ್ಥಿತಿ ಇತ್ತು. ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಜನರು ತಮ್ಮ ಊರುಗಳಿಗೆ ತೆರಳುತ್ತಾ ಇರೋದು ನಿನ್ನೆ ಕಂಡು ಬಂತು. ರಾಜ್ಯ ಸರ್ಕಾರದ ಹಗರಣಗಳ ಬಗ್ಗೆ ಚರ್ಚೆ ಆಗಬಾರದು ಅಂತ ತಂತ್ರ ಹೆಣೆದಿದ್ದು ಜೈಲಲ್ಲಿ ದರ್ಶನ್ ರಾಜ್ಯಾತಿಥ್ಯದ ಫೋಟೋ ಬಿಡುಗಡೆ ಮಾಡಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಆರೋಪಿಸಿದ್ದಾರೆ. ಜೈಲು ಅಂದಮೇಲೆ ಸರ್ಕಾರದ ನಿಯಂತ್ರಣದಲ್ಲಿ ಇರಬೇಕು ಅಲ್ವಾ? ಸೆಂಟ್ರಲ್ ಜೈಲಲ್ಲಿ ಇದೆಲ್ಲ ನಡೆಯುತ್ತೆ ಅಂದ್ರೆ ಯಾರು ಜವಾಬ್ದಾರಿ ಅಂತ ಪ್ರಶ್ನಿಸಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಸಲ್ಲಿಸಿರುವ ವರದಿಯಲ್ಲಿ ಮೇಲ್ನೋಟಕ್ಕೆ 100 ಕೋಟಿ ಹಗರಣ ಆಗಿರುವುದು ಸ್ಪಷ್ಟವಾಗಿದೆ. ಚುನಾವಣೆ ವೇಳೆ ನೀಡಿದ್ದ ಭರವಸೆಯಂತೆ ಕೋವಿಡ್ ಹಗರಣ ಬಯಲಿಗೆಳೆಯಲಿದ್ದೇವೆ. ಹುಬ್ಬಳ್ಳಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಹೇಳಿದ್ದಾರೆ. ಕೋವಿಡ್ ವೇಳೆ ಏನೆಲ್ಲ ಆಗಿದೆ ಅಂತ ರಾಜ್ಯದ ಜನರಿಗೆ ಗೊತ್ತಿದೆ ಅಂತ ಹೇಳಿದ್ರು. ನಕಲಿ ಮದ್ಯ ತಯಾರಿಸ್ತಾ ಇದ್ದ ಗೋದಾಮಿನ ಮೇಲೆ ಪೊಲೀಸರು ದಾಳಿ ನಡೆಸಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡಹಳ್ಳಿ ಪೀಣ್ಯದಲ್ಲಿ ನಡೆದಿದೆ. ಈ ವೇಳೆ 70 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ನಕಲಿ ಮದ್ಯ ಜಪ್ತಿ ಮಾಡಲಾಗಿದೆ. ಮರಿರಾಜ, ಕೇಶವಮೂರ್ತಿ ಸೇರಿದಂತೆ 4 ಆರೋಪಿಗಳನ್ನ ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ನಕಲಿ ಮದ್ಯಕ್ಕೆ ಅಮಲಿನ ಪದಾರ್ಥ ಮತ್ತು ಬಣ್ಣ ಮಿಶ್ರಣ ಮಾಡಿ ಬಾಟಲಿಗೆ ದುಬಾರಿ ಬ್ರ್ಯಾಂಡ್ನ ಲೇಬಲ್ ಅಂಟಿಸ್ತಾ ಇದ್ರು. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗಾಗಿ 2ನೇ ಹಂತದ ಹೋರಾಟಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ ಅಂತ ಗದಗದಲ್ಲಿ ಕೂಡಲ ಸಂಗಮದ ಬಸವ ಜಯಮೃತ್ಯುಂಜಯ ಶ್ರೀ ಹೇಳಿದ್ದಾರೆ. 2A ಮೀಸಲಾತಿ ಬಗ್ಗೆ ಸ್ಪಷ್ಟತೆ ಪಡೆಯುವುದಕ್ಕೆ ವಕೀಲರ ಜೊತೆ ಸ್ವಾಮೀಜಿ ಸಭೆ ನಡೆಸಿದ್ದಾರೆ. ಸೆಪ್ಟೆಂಬರ್ 22ರಂದು ಬೆಳಗಾವಿಯಲ್ಲಿ ವಕೀಲರ ಮಹಾಪರಿಷತ್ ಆಯೋಜಿಸುವುದಕ್ಕೆ ತೀರ್ಮಾನಿಸಲಾಗಿದೆ ಅಂತ ಶ್ರೀಗಳು ಹೇಳಿದ್ದಾರೆ.